2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ನಡೀತಕ್ಕಂಥದ್ದು. 24-25ನೇ ಸಾಲಿನಲ್ಲಿ ಖರ್ಚಾಗಿರ್ತಕ್ಕಂಥ ಸಾಮಾಜಿಕ ಪರಿಶೋಧನೆ ನಡೀತಕ್ಕಂಥದ್ದು. ಈ ವರ್ಷದಲ್ಲಿ ನಾವು ಮಾಡ್ತಕ್ಕಂಥದ್ದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ರಾಜ್ಯ ಹಣಕಾಸು ಆಯೋಗ 5 ವರ್ಷದ ಮಾಡ್ತಕ್ಕಂಥದ್ದು ಐತಿ. ಅದರ ಜೊತೆಗೆ ಹಿಂದಿನ ಒಂದು ದಿನಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದ್ದಿರ್ತಕ್ಕಂಥ ಪ್ರಕರಣಗಳು, ನಮ್ಮ ಸಾಮಾಜಿಕ ಪರಿಶೋಧನಾ ಅಡಕ ಸಭೆ ತಾಲೂಕ್ ಪಂಚಾಯತ್ ಕೈ ಬಿಟ್ಟಿರ್ತಕ್ಕಂಥ ಪ್ರಕರಣಗಳನ್ನು ನಮ್ಮ ಗ್ರಾಮ ಸಭೆ ಮುಖಾಂತರ ಮಂಡನೆ ಮಾಡೋದ್ರ ಮುಖಾಂತರ ಕೈ ಬಿಡ್ತಕ್ಕಂಥ ಪ್ರಕರಣಗಳೈತಿ. 23-24 ಸಾಲಿನಲ್ಲಿ ಕೂಲಿ ಕಾರ್ಯಕ್ಕೆ ಸಂಬಂಧಪಟ್ಟ ಒಂದು 5 ಪ್ರಕರಣಗಳಿದ್ದು, 5 ಪ್ರಕರಣಗಳಿದ್ದಿರ್ತಕ್ಕಂಥವು ಹೀನಾ ಮತ್ತು ಕೂಲಿಕಾರರು, ಅದರ ಜೊತೆಗೆ ಗೀತಾ ಸುನಿಲ್ ಕುಮಾರ್ ಐತಿ, ಅದರ ಜೊತೆಗೆ ಗೌತಮ್ ಐತಿ, ಅದರ ಜೊತೆಗೆ ಬಸಮ್ಮ ಸೂರ್ಯಕಾಂತ್ ಐತಿ, ಇಂದುಬೈ ಚಂದ್ರಕಾಂತ್ ಐತಿ. ಈ ಒಂದು 5 ಕೂಲಿಕಾರರು ಏನು ಕೆಲಸ ಮಾಡಿರುತ್ತೆ ಹೇಳಿರ್ತಕ್ಕಂಥ ಮತ್ತು ಫಾರೆಸ್ಟ್ ಇಲಾಖೆಯಲ್ಲಿ ಇದ್ದಿರ್ತಕ್ಕಂಥ ಕಾಮಗಾರಿಗಳೈತಿ. ಅದಕ್ಕೆ ನಮ್ಮ ಅಡಕ ಸಭೆಗೆ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಇವರನ್ನು ನಮ್ಮ ಪುನಃ ಕೆಲಸ ಮಾಡಿದ್ದೀವಿ. ಆ ಯೋಜನೆಯಲ್ಲಿ ದೃಢೀಕರಣ ಪತ್ರ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಅಡಕ ಸಭೆಯಲ್ಲಿ ಕೈ ಬಿಟ್ಟಿರ್ತಕ್ಕಂಥ 5 ಪ್ರಕರಣಗಳೈತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಮ್ಮ ಈ ಒಂದು ಸಭೆಯ ಮುಖಾಂತರ ಮಂಡನೆ ಮಾಡೋದ್ರ ಮುಖಾಂತರ ಈ 5 ಕೂಲಿಕಾರರ ಹೇಳಿಕೆಯಲ್ಲಿ ಏನೋ ಒಂದು ಅಸ್ವಸ್ಥ ಆಗಿರ್ತಕ್ಕಂಥದ್ದು, ಏನೋ ತಪ್ಪಾಗಿ ಹೇಳಿಕೆ ನೀಡಿರ್ತಕ್ಕಂಥ ವ್ಯವಸ್ಥೆ ಇದ್ದಿರ್ತದೆ. ಅದಕ್ಕೆ ಕೂಲಿಕಾರರು ಕೆಲಸ ಮಾಡಿರ್ತಕ್ಕಂಥದ್ದು, ಅದಕ್ಕಾಗಿ ದೃಢೀಕರಣ ನೀಡಿದ ಒಂದು ಜೊತೆಗೆ ಈ ಸಭೆಯ ಮುಖಾಂತರ ಮಂಡನೆ ಮಾಡೋದ್ರ ಮುಖಾಂತರ ಈ 5 ಕೂಲಿಕಾರರ ವಸೂಲಾತಿಗೆ ಸಂಬಂಧಪಟ್ಟ ಮೊತ್ತವನ್ನು ಕೈ ಬಿಡ್ತಕ್ಕಂಥ ವ್ಯವಸ್ಥೆ ಐತಿ. ಅದರಂತೆ ಹೋದ ವರ್ಷದಲ್ಲಿ 24-25ನೇ ಸಾಲಿನಲ್ಲಿ ಎಲ್ಲ ಕಾಮಗಾರಿಗಳನ್ನು ನೀಟಾಗಿ ಮಾಡಿದ್ರೆ, ಹೋದ ಸಲ ಕಾಮಗಾರಿ ಮಾಡ್ತಕ್ಕಂಥದ್ದು ಸಂಶಾನ ಭೂಮಿ ಇತ್ತು. ಸಂಶಾನ ಭೂಮಿಯಲ್ಲಿ ಇನ್ನೂ ರನ್ನಿಂಗ್ನಾಗಿತ್ತು, ಲೇಬರ್ದಷ್ಟೇ ಕೆಲಸ ಆಗಿತ್ತು. ಆಮ್ಯಾಗ ಮಟೀರಿಯಲ್ ಸಂಬಂಧಪಟ್ಟಂತೆ ಟೆಂಟ್ ಹೊಡೆಯೋದಲ್ಲ, ಗಾಡಿ ಕಟ್ಟೋದು ಏನೂ ಆಗಿಲ್ಲ. ಅದಕ್ಕೆ ಸಂಬಂಧ ಕೂಲಿಕಾರಿಗೆ ಸಂಬಂಧಪಟ್ಟ ಕೆಲಸ ಆಗಿತ್ತು. ನಾವು ನೋಡಿದ ಸಂದರ್ಭದಲ್ಲಿ ಕೆಲಸ ಆಗಿದ್ದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಕೂಲಿಕಾರ ಸಂಬಂಧಪಟ್ಟಿದ್ದು ಅದು ವಸೂಲಾತಿ ಹಾಕೋದಿತ್ತು. ಅದಕ್ಕೆ ಈ ಕಾಮಗಾರಿ ಪೂರ್ಣಗೊಂಡಿದ್ದು, ಕೂಲಿಕಾರನ ಕೆಲಸ ಮಾಡಿದ್ದು ಹೇಳಿರ್ತಕ್ಕಂಥ ಉದ್ದೇಶಕ್ಕೋಸ್ಕರ ಆ ಸಂಬಂಧಪಟ್ಟ ಕೂಲಿ ಕಾರ್ಮಿಕರಿನ ಪ್ರಕರಣಕ್ಕೆ ಸಂಬಂಧಪಟ್ಟ ವಸೂಲಾತಿ ಅದನ್ನು ಪ್ರಕರಣವನ್ನು ಕೈ ಬಿಡ್ತಕ್ಕಂಥ ವ್ಯವಸ್ಥೆ ಐತಿ. ಅದರ ಜೊತೆ ಹೋದ ವರ್ಷದಲ್ಲಿ ಬೋಧನ ಗ್ರಾಮದ ಶಿವಪುತ್ರ ಮಗಿ ಮನೆಯಿಂದ ಬಂಡಪ್ಪ ಮಗಿ ಮನೆಯವರೆಗೆ CC ಚರಂಡಿ ಐತಿ. ಬಟ್ ಅದು ಪ್ರೋಗ್ರೆಸ್ ಐತಿ. ಕೂಲಿಕಾರರು ಲೇಬರ್ದು ಅಷ್ಟೇ ಕೆಲಸ ಮಾಡಿದ್ರೆ, ಬಟ್ MS ಮಾಡಿದ್ರೆ ಕೆಲಸ ಮಾತ್ರ ಕಂಪ್ಲೀಟ್ ಆಗ್ಬೇಕದು. ನಾವು ಮುಂದಿನ ನೆಕ್ಸ್ಟ್ ಇಯರ್ ಬರ್ತಕ್ಕ. ಈಗ ನಾನು ಒಂದು ಚಳಿ ಬರ್ದು ಹಾಕಿಬಿಟ್ಟೆ ಅಂದ್ರೆ ಮತ್ತದು ರಿಪೇರಿ ಆಗಬೇಕಂದ್ರೆ ಭಾಳಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಏನಾದ್ರು ಪ್ರಗತಿದಾಗ ಅದದು ಮುಂದಿನ ಕೆಲವೊಂದು ದಿವಸನಾಗಿಂದ ಕಂಪ್ಲೀಟ್ ಮಾಡ್ರಿ. ಅದು ಕಂಪ್ಲೀಟ್ ಮಾಡಿ ನಮ್ಮ ತಾಲೂಕ್ ಪಂಚಾಯತಿಗೆ ಒಂದು ಫೋಟೋ ಹೇಳಿಸ್ಕೇಸನ್ ಅದು ಕೊಟ್ಟು ಬಿಟ್ಟರೆ ಅಂತ ಅದು ಪ್ರಕರಣ ಕ್ಲಿಯರ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಐತಿ ಅಂತ ಬೋಧ ಗ್ರಾಮದ ಕಸ್ತೂರ್ಬಾಯಿ ಮನೆಯಿಂದ ಸೂರ್ಯಕಾಂತ್ ಚುಚ್ಚುಗೋಟಿ ಮನೆಯವರೆಗೆ CC ರಸ್ತೆ ನಿರ್ಮಾಣ ಐತೆ. ಅದನ್ನು ಪ್ರಗತಿಯಲ್ಲಿ ಇದ್ದಿರ್ತಕ್ಕಂಥದ್ದು ಐತಿ. ಅದ್ರ ಜೊತೆಗೆ ಬೋಧನ ಗ್ರಾಮದ ಗುಂಡಪ್ಪ ಶಿವದುರಪ್ಪ ಬಿರಾದರ ಮನೆಯಿಂದ ಅಶೋಕ ತೆಲ್ಲೂರು ಮನೆಯವರೆಗೆ CC ರಸ್ತೆ ನಿರ್ಮಾಣ ಐತೆ. ಅದು ಪ್ರಗತಿಯಲ್ಲಿದೆ, ಬಟ್ ಇನ್ನೂ ಪೇಮೆಂಟ್ ಆಗಿಲ್ಲ ಇವಕ್ಕೆ ಯಾವಕ್ಕೂ. ಅದಕ್ಕೆ ಕೆಲಸ ಮಾಡಿ ಪರಿಪೂರ್ಣ ಮಾಡ್ಕೊಂಡು ಆಮ್ಯಾಗ ಮುಂದಿನ ಸಲ ಪೇಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಯಾಕಂದ್ರೆ ಕೆಲಸ ಆಗಿರ್ತಕ್ಕಂಥ ಪ್ರತಿ ವರ್ಷದಲ್ಲಿ ಕಡಿಮೆ ಆಗ್ಲಕತ್ತಾವ. ಅದಕ್ಕೆ ಆಗತಕ್ಕಂಥ ಕೆಲಸ ಪೂರ್ಣ ಮುಗಿಸೋಣ. ಹೆಚ್ಚಿನ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೂಲಿಕಾರ ಅನುದಾನ ಬರ್ತಕ್ಕಂಥದ್ದನ್ನು ಮಾಡೋಣ. ಅದ್ರ ಜೊತೆಗೆ ಮಟೀರಿಯಲ್ ಸಂಬಂಧಪಟ್ಟದ ಹಣವನ್ನು ಅದನ್ನು ಹೆಚ್ಚಿಗೆ ಬರ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಅಂದಾಗ ಮಾತ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಳು ಸೃಜನೆ ಅಥವಾ ಗ್ರಾಮ ಪಂಚಾಯತಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಂತೆ ನಮ್ಮ 2B ಪ್ರಕಾರ ಕೆಲವೊಂದು ಫೈಲ್ ಕೊಟ್ಟಿದ್ದಿಲ್ಲ, ಬಟ್ ಆಮ್ಯಾಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದಾರ. ಈಗ ಕುರಿ ಶೆಡ್ ಐತಿ, ಗೋಟ ಶೆಡ್ ಅಪ್ಪ ಅಂದ್ರೆ ರುದ್ರಪ್ಪ ದೇಕುಲ್, ಅದು 2021-22 ಕಾಮಗಾರಿ ಆಗಿದ್ದು. ಅದಕ್ಕೇನು ಆ ಟೈಮಿಗೆ ಅದಕ್ಕೆ ಲೇಬರ್ ಚಾರ್ಜಸ್ ಹಾಕಿರಿ ಕೂಲಿಕಾರದು. ಬಟ್ ಮಟೀರಿಯಲ್ ಈ ಸಲ MS ಮಾಡಿದ್ರಿ. ಬಟ್ ಅದು 2020-22ನೇ ಸಾಲಿನಾಗ ಆಗಿರ್ತಕ್ಕಂಥ ಇಷ್ಟೊಂದು ಲೇಟ್ ವಿಳಂಬ ಯಾಕೆ ಮಾಡಿದ್ರು ಅಂತ ತಿಳಿದು ಬಂದಿರು. ಬಟ್ ಅವಾಗೇನು MS ಮಾಡಿ FT ಮಾಡಿಬಿಟ್ಟು ಅಂದ್ರೆ ಯಾವಾಗ ಪೇಮೆಂಟ್ ಆಗ್ಬೇಕು ಅದ್ರ ಜೊತೆಗೆ ಅದು ಪೇಮೆಂಟ್ ಆಗಿಬಿಡ್ತಿತ್ತು. ಇವು 2 ಇದ್ದಿರ್ತಕ್ಕಂಥ ಕುರಿ ದೊಡ್ಡಿ ಲಕ್ಷ್ಮೀಬಾಯಿ ಶ್ರೀಮಂತ್ ಸಿಂಗೆ ಮತ್ತು ರುದ್ರಪ್ಪ ದೇಕೋಲ್. ಅದ್ರ ಬಗ್ಗೆ ಅವು ಈಗ ಅನ್ವಯಿಂಗ್ ಇದು ವರ್ಕ್ ಕಂಪ್ಲೀಷನ್ ಇದ್ರ ಸಲಕ ಡಮ್ಮಿ ಮೆಟೀರಿಯಲ್ MS ಮಾಡಿ ಈಗ ಲೇಬರ್ ಪೇಮೆಂಟ್ ಕಡಿಮೆ ಆಗ್ಯದಲ್ರಿ, 30% ಅಬೋ ಇದ್ರೆ ಸೆಕೆಂಡ್ GOT ಬರ್ತಾರೆ. ಅದು ವರ್ಕ್ ಕಂಪ್ಲೀಷನ್ ಬಿಡಲಾಗ್ಯಾವ.
ಅದಕ್ಕೆ ಡಮ್ಮಿ ಮೆಟೀರಿಯಲ್ ಎಮ್ಐಸ್ ಮಾಡಿ ಡೆಲೀಟ್ ಮಾಡ್ಕೊಂಡು ಮತ್ತು ಜಿಯೋ ಟ್ಯಾಗ್ ಆಗೋಣ ವರ್ಕ್ ಕಂಪ್ಲೀಷನ್ ಹಾಕೋದು ಸರ್. ವರ್ಕ್ ಆಗಿಲ್ಲ. ಇದು ಸ್ಟಾರ್ಟಿಂಗ್ ಮಾಡ್ಕಸ ಅಷ್ಟೇ ಬಿಟ್ಟಿದ್ದು, ವರ್ಕ್ ಕಂಪ್ಲೀಟ್ ಆಗಿದ್ದಿಲ್ಲ. ಮೆಟಲ್ ರೀ ನಾವು ಈ ಡಮ್ಮಿ ಮೆಟೀರಿಯಲ್ ಎಮ್ಐಸ್ ಮಾಡಿದಾರೆ ಅದು. ಈಗ ಅದು ಏನೇ ಅಲ್ಲಿ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ಬಿಡೋದು. ಬಟ್ ನಮ್ದು ಸಾಮಗ್ರಿ 63,000 ಆಯ್ತು. ಈಗ ಅದು ಕಂಪ್ಲೀಟ್ ಮಾಡ್ಕೊರಿ. ಲೇಟ್ ಪ್ರೊಸೆಸ್ ಮಾಡಬೇಡ್ರಿ. ನಿಮ್ಮ ಪಂಚಾಯತಿಗೆ ಲೇಟ್ ಬೇರೆ ಪಂಚಾಯತಿಗೆಲ್ಲ 1 ವರ್ಷದಿಂದ 2 ವರ್ಷದಿಂದ ಹೋದ ವರ್ಷ ನೋಡಿದಾಗ ನಿಮ್ಗೆ ಕಂಪ್ಕೊಂಡದನ್ನು ಅದನ್ನು 2020-21 ಇತ್ತು. 2 ವರ್ಷ ಮೇಲೆ ಪೇಮೆಂಟ್ ಮಾಡಿದ್ರಿ. ಬಟ್ ಇದು ಕುರಿ ಶೆಡ್ವ. ಬಟ್ ಇವು ರನ್ನಿಂಗ್ ಇದ್ದು ಫಲಾನುಭವಿ ಇದ್ದಿರ್ತ ಅವರಿಗೆ ನೇರವಾಗಿ ನೀವು ಮಾಡ್ತಕ್ಕಂಥದ್ದು. ಅದಕ್ಕೆ ಇದು ಲೇಟ್ ಮಾಡಕ್ಕೆ ಹೋಗ್ಬಿಟ್ಟಿದ್ದು. ಅದರ ಜೊತೆಗೆ ಬಿಲ್ಗುಂದ ಗ್ರಾಮದ ಪ್ರಾಥಮಿಕ ಶಾಲೆ ಕಂಪೌಂಡ್ ವಾಲ್ ಐತಿ, ಮತ್ತು ಗುಂಜುಗೊಬ್ಬರ ಗ್ರಾಮದ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಕಂಪೌಂಡ್ ವಾಲ್ ಐತಿ. ಇವು MBನೇ ಕೊಟ್ಟಿಲ್ಲ, ನಮಗೆ TA ಅವರೇ ಬಂದಿಲ್ಲ ನಮಗೆ ತೋರ್ಸಕ್ಕೆ. ಯಾಕಂದ್ರೆ ಪ್ರತಿಯೊಂದಕ್ಕೆ ಅವ್ರು ಬಂದ ಕಸ ನಮಗೆ TA ಅವ್ರು ಬಂದಾಗ ಕೆಲಸ ಮಾಡಿದೆ, ಈ ಕೆಲಸ ಇಲ್ಲಿ ಮಾಡಿದೆ, ಇಂತಿಷ್ಟು ಮೆಜರ್ಮೆಂಟಾಗಿ ನಾವು MB ಪ್ರಕಾರ ನೋಡಿದ್ರೆ ನಮಗೆ ಅಳತಿ ಸಿಕ್ಬಿಡ್ತು. ಅದ್ರ ಪೈಕಿ ನಾವು ಬರೀಲಕ್ಕೆ ಅನುಕೂಲ ಆಗ್ತಕ್ಕಂಥದ್ದೈತಿ. ಅದಕ್ಕೆ ಇವು 2-3 ಇದ್ದಿರ್ತಕ್ಕಂಥ ಬೋಧನ ಗ್ರಾಮದ ಅಗಸಿಯಿಂದ ದರ್ಗಾದವರಿಗೆ ಒಂದು CC ರೋಡ್ ಅದ. ಇದು ಶಿವಶರಣಪ್ಪ ಮತ್ತು ಶಿವಪುತ್ರಪ್ಪ ಮನೆಗೆ CC ರಸ್ತೆ ಅದ. ಗುಂಜು ಬಲವಾದ ಗ್ರಾಮದ ಗುಂಡೇರಿ ಚಿದಂಬರಿ ಮನೆ CC ರಸ್ತೆ ಅದ. ಇವಕ್ಕೆ ಅಳತೆ ಪುಸ್ತಕ ಹಚ್ಚಿಲ್ಲ, MB ಹಚ್ಚಿಲ್ಲ. MB ಹಚ್ಚಲಿ ಅಂದ್ರೆ ನಮ್ಗೆ ಎಷ್ಟು ಪ್ರಮಾಣದಾಗ ಕೆಲಸ ಮಾಡಿದಾರ, ನಮ್ಗೆ ಎಷ್ಟು ಬಿಡುತ್ತೈತಿ, ಎಷ್ಟು ಹೈಟ್ ಐತಿ ಗೊತ್ತಾಗಬೇಕಂದ್ರೆ ನಮಗೆ ಪರಿಪೂರ್ಣವಾಗಿ MBದಾಗೆ ಮಾತ್ರ ಗೊತ್ತಾಗಲ್ಲ ಸಾಧ್ಯ ಆಗ್ತದೆ. ಬಾಬು ನೀನು ಇನ್ನೊಂದು ಕುರ್ಚಿ ತಗೊಂಡು ಬಾಯ್. ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 23-24ನೇ ಸಾಲಿನ ಕೆಲವೊಂದು ಫೈಲ್ಗಳು ಅಬ್ಜೆಕ್ಷನ್ದಾಗ ಇಟ್ಟಿರ್ತಕ್ಕಂಥವ. ಅಬ್ಜೆಕ್ಷನ್ ಇಟ್ಟಿದ್ದೇನಪ್ಪ ಅಂದ್ರೆ ಕೂಡಲಕೆರೆ ಹೂಳು ಎತ್ತದೈತೆ. ಆ ಹೂಳು ಎತ್ತ ಕಾಮಗಾರಿಯಲ್ಲಿ MS ಮುದ್ರಿತ ಈ ಮಾಸ್ಟರ್ ರೂಲ್ ಇದ್ದಿಲ್ಲ. ಅದಾಗ ಆ ಮಾಸ್ಟರ್ ರೂಲ್ ಇತ್ತಂದ್ರೆ ನಮ್ಗೆ ಜಿರಾಕ್ಸ್ ಮಾಡಿಕೊಟ್ಟು ಅದನ್ನು ಮತ್ತೆ ಅಡಕ್ಕೆ ಮಿಟ್ರಿಗೆ ಇಟ್ಕೊಂಡು ಮತ್ತೆ ಅದು ಕ್ಲೋಸ್ ಮಾಡ್ತೀವಿ. ಮತ್ತೊಂದು ಸಲ ಪ್ರಕರಣ ಬರ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅದು ಗೋಕಟ್ಟ ಹೂಳು ಎತ್ತದ ಭಾಗ 1 ಐತಿ. ಅದನ್ನು ಕಡತದಲ್ಲಿ ಮಾಸ್ಟರ್ ರೂಲ್ ಇದ್ದಿದ್ದಿಲ್ಲ. ಅದರ ಜೊತೆಗೆ ಗೋಕಟ್ಟ ಹೂಳು ಎತ್ತೋ ಭಾಗ 2 ಅದನ್ನು MS ಮಾಡಿರ್ತಕ್ಕಂಥ ಮಾಸ್ಟರ್ NMR ಇದ್ದಿದ್ದಿಲ್ಲ. ಅದಕ್ಕೆ ನೀವು ಒಂದು ಜಿರಾಕ್ಸ್ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ. ಅದರ ಜೊತೆಗೆ ಕೃಷಿ ಇಲಾಖೆಯಿಂದ ಕೆಲವು ನಮಗೆ ಫೈಲ್ ಕೊಟ್ಟಿದ್ದಿಲ್ಲ. ಆ ಫೈಲ್ ಕೊಡದೇ ಇದ್ದಿರ್ತಕ್ಕಂಥ ಅವ್ರನ್ನ ಅಬ್ಜೆಕ್ಷನ್ದಾಗ ಇಟ್ಟಿವಿ. ಬಟ್ ಅವರು ತಾಲೂಕ್ ಪಂಚಾಯತಿ ತಂದು ಸಲ್ಲಿಸಿದ್ರು ಕೃಷಿ ಇಲಾಖೆದ್ರು. ಎಷ್ಟೊಂದು ಫೈಲ್ ಕೊಟ್ಟಿಲ್ಲ ನಾವು. ಈ ಕೃಷಿ ಇಲಾಖೆದ ಬಿಲಗುಂದ ಗ್ರಾಮದ ಹವಳಮ್ಮ ಬಸಣ್ಣ ಸರ್ವೆ ನಂಬರ್ 62/2ರಲ್ಲಿ ಹೊಲದಲ್ಲಿ ಬದು ನಿರ್ಮಾಣ ಐತಿ. ಅದರ ಜೊತೆ ಬೋಧನ ಗ್ರಾಮದ ಪಾರ್ವತಿ ಬಸವಣ್ಣಪ್ಪ ಗಾಜರೆ ಸರ್ವೆ ನಂಬರ್ 48ರಲ್ಲಿ ಹೊಲದಲ್ಲಿ ಬದು ನಿರ್ಮಾಣ. ಅದರಂತೆ ಬೋಧನ ಗ್ರಾಮದ ಮಲಶೆಟ್ಟಿ ಶಿವರಾಜ್ ಸರ್ವೆ ನಂಬರ್ 83 ಹೊಲದಲ್ಲಿ ಬದು ನಿರ್ಮಾಣ. ಅದರ ಜೊತೆಗೆ 2 ಅರಣ್ಯ ಇಲಾಖೆದು ಫೈಲ್ ಐತೆ. ಒಂದು ರೈಜಿಂಗ್ ಅಪ್ ಆಗ್ರೋ ಫಾರೆಸ್ಟ್ರಿ ಅಂತ ಐತಿ, ಇನ್ನೊಂದು ರೈಜಿಂಗ್ ಅಪ್ ಆಗ್ರೋ ಫಾರೆಸ್ಟ್ರಿ ಪೀರಪ್ಪ ಗಾಜರೆ ಅವರು ಹೊಲದಲ್ಲಿ ಗಿಡಗಳು ನಡೆಸ್ತಕ್ಕಂಥವ. ಈ ನಮ್ಮ ಫಾರೆಸ್ಟ್ ಇಲಾಖೆಯಿಂದ ಗಿಡಗಳು ಮೊದಲು 1 ವರ್ಷದಿಂದ ಫ್ರೀ ಕೊಡ್ತಾ ಇದ್ದಿಲ್ಲ. ಈಗ ಫ್ರೀ ಕೊಡ್ತಾ ಇಲ್ಲ ಅವರು. ಯಾಕೆ ಫ್ರೀ ಕೊಡ್ತಾ ಇಲ್ಲಪ್ಪ ಅಂತಂದ್ರೆ ನಾವು ಫ್ರೀ ಕೊಟ್ಟಾಗ ಯಾರೂ ಪಾಲನೆ ಪೋಷಣೆ ಮಾಡಿಲ್ಲ. ಫ್ರೀ ಕೊಟ್ಟಾಗ ಇವತ್ತು ಅವರು 1 ಗಿಡಕ್ಕೇನೋ 7 ರೂಪಾಯಿ ತಗೊಳ್ತಾ ಇದ್ದಾರೆ. ಇವತ್ತು ನಾವು ಫ್ರೀ ಕೊಟ್ಟಾಗ ಅಲ್ಲಿ ಮಾಗಣಿ ಗಿಡ ಕೊಡ್ತಾ ಇದ್ದಾರೆ, ಶ್ರೀಗಂಧ ಕೊಡ್ತಾ ಇದ್ದಾರೆ, ಮತ್ತು ಹೆಬ್ಬೇವಿನ ಕೊಡ್ತಾ ಇದ್ದಾರೆ. ನಮಗೆ ಸಂಬಂಧಪಟ್ಟ ಆರ್ಥಿಕವಾಗಿ ಬೇಕಾಗಿದ್ದ ಗಿಡಗಳು ಮತ್ತು ಪರಿಸರವಾಗಿ ಬೆಳೀತಕ್ಕಂಥ ಫಾರೆಸ್ಟ್ ಇಲಾಖೆನ ಕೆಲವೊಂದು ಗಿಡಗಳು ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ರೈತರು ಸದುಪಯೋಗ ಪಡ್ತಕ್ಕಂಥವು ಏನೈತಿ ಅವನ್ನ ಪಡ್ಕೊಂಡೇವೆ ಅಂದ್ರೆ ಮಾತ್ರ ನಮ್ಗೆ ಸರ್ಕಾರದ ಉದ್ದೇಶ ಏನಪ್ಪ, ರೈತರಿಗೆ ಅದು ಅನುಕೂಲ ಆಗ್ತಾ ಬೇಕು. ಗಿಡಗಳು ಹಚ್ಚೋದ್ರ ಮುಖಾಂತರ ಪರಿಸರವಾಗಿ ಹೆಚ್ಚಿನ ಗಿಡಗಳು ಬೆಳೆದ್ರೆ ಮಳೆ ನೀರು ಗಾಳಿ ಬೆಳಕು ಚೆನ್ನಾಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಸರ್ಕಾರದ ವ್ಯವಸ್ಥೆ ಅರಣ್ಯ ಇಲಾಖೆನ ಫೆಸಿಲಿಟಿ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಮುಂದಿನ ದಿನಗಳು ಯಾರು ವೈಯಕ್ತಿಕವಾಗಿರ್ತೀರಿ, ಯಾರು ಹೊಲ ಹೊಂದಿರ್ತಿಲ್ಲ ಅಂತ ಹೊಲ ಹೊಂದಿರ್ತಕ್ಕಂಥ ತಮ್ಮ ಬದಿವಿನ ಬಾಜುನ ಇರುತ್ತೆ ಹೆಬ್ಬೆಣ್ಣೆ ಗಿಡಗಳು ಹಚ್ಚೋದು, ಮಾಗಣಿ ಗಿಡ ಹಚ್ಕೊಳ್ಳೋದು, ಸಾಗುವಾನಿ ಗಿಡಗಳು ಹಚ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಬೇರೆ ಪ್ರದೇಶಕ್ಕೆ ನಮ್ಮ ಪ್ರದೇಶಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಸುತ್ತಮುತ್ತ ಹೊಲಗಳ ಗದ್ದೆಯಲ್ಲಿ ಏನಿರ್ತಪ್ಪ ಅಂದ್ರೆ ಒಂದು ಸರ್ಕಾರಿ ಜಾಲಿ ಗಿಡ ಇರ್ತದೆ, ಒಂದು ಕರಿ ಜಾಲಿ ಗಿಡ ಇರ್ತದೆ. ಈ ಕರಿ ಜಾಲಿ ಗಿಡಗಳು ನೀವು ಹೊಲದಾಗ ನೆಳ ಬಿತ್ತಂದ್ರೆ ಆ ನೆಲದ ಕೆಳಗೆ ಯಾವುದೂ ಏನೂ ಬೆಳೆಯಂಗಿಲ್ಲ. ಬಟ್ ಸರ್ಕಾರಿ ಜಾಲಿಗಳು ಹೆಚ್ಚಿಗೆ ಬೆಳೆದು ಹೊಲವನ್ನು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಹೊಲದಲ್ಲಿ ಈ ಅಂಥ ಗಿಡಗಳು ಇರ್ಪತ್ತನು ಆರ್ಥಿಕವಾಗಿ ಮುಂದೊಂದು ದಿವಸ ನಮಗೆ ಬದಲಾವಣೆ ಮಾಡ್ತಕ್ಕಂಥ ಗಿಡಗಳು ಇರಬೇಕು. ಆ ಗಿಡದಿಂದ ನಮ್ಮ ಪರಿಸರನೂ ಚೆನ್ನಾಗಿರಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ಸರ್ಕಾರ ಏನು ಮಾಡ್ತಾರೆ, ಪ್ರತಿ ವರ್ಷ 2 ನರ್ಸರಿ ಕೇಂದ್ರ ಐತೆ. ಒಂದು ಖಜೂರಿಯಲ್ಲಿ ಬಬಲೇಶ್ವರ ನರ್ಸರಿ ಕೇಂದ್ರದ ನಮ್ಮ ಕೊರಳಿ ಡ್ಯಾಮ್ನಲ್ಲಿ ಅಲ್ಲೊಂದು ನರ್ಸರಿ ಕೇಂದ್ರ. ಪ್ರತಿ ವರ್ಷ ಅವ್ರು ಏನಿಲ್ಲ ಅಂದ್ರೆ 50-50 ಸಾವಿರ ಗಿಡಗಳನ್ನು ಪಾಲನೆ ಪೋಷಣೆ ಮಾಡೋದ್ರ ಬಗ್ಗೆ ಸಸಿನ ಮಾಡ್ತಕ್ಕಂಥದ್ದು ರೈತರಿಗೆ ಕೊಡ್ತಾ ಇದ್ದಾರೆ ಅವರು.
ಅದಕ್ಕೆ ನಾವು ಹೆಚ್ಚಿನ ನಾವು ಹೊರಗೆ ನಾವು ತಿರುಗಾಡ್ತಕ್ಕಂಥ ನಾವು ಫೀಲ್ಡ್ನಾಗ ಹೋಗತಕ್ಕಂಥ ನಮ್ಮ ಪ್ಲ್ಯಾಂಟೇಷನ್ ಸ್ವಲ್ಪ ಕಡಿಮೆ ಕಾಣ್ತಾ ಇದ್ದಾವೆ. ಯಾಕೆ ಹೆಚ್ಚಿನ ಒಂದು ರೀತಿಯಲ್ಲಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಬದುವಿಗೆ ನಮ್ಮ ಬೇರೆ ಬೇರೆ ಗಿಡಗಳು ಕಾಣಬೇಕಾಗಿತ್ತು. ಅದಕ್ಕೆ ನಾವು ಹೆಚ್ಚಿನ ಒಂದು ಆಸಕ್ತಿ ರೈತರಾಗಿರ್ತಕ್ಕಂಥ ವಹಿಸ್ತಾ ಇಲ್ಲ. ಅದಕ್ಕೆ ನಮ್ಮ ಗಿಡಗಳಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಕಾರಿ ಬದುವಿನಲ್ಲಿ ಚೆನ್ನಾಗಿ ಒಂದು ಒಳ್ಳೆಯ ಒಂದು ಫಲವತ್ತಾದ ಗಿಡಗಳನ್ನು ಆರ್ಥಿಕವಾಗಿದ್ದಿರತಕ್ಕಂಥ ಪರಿಸರಿಕವಾಗಿ ಚೆನ್ನಾಗಿರ್ತಕ್ಕಂಥ ಗಿಡಗಳನ್ನು ಬೆಳೆಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಈ ಕೃಷಿ ಇಲಾಖೆ ಸಂಬಂಧಪಟ್ಟಿದ್ದ ಅಬ್ಜೆಕ್ಷನ್ದಾಗ ಇಟ್ಟರೆ ಹೋಸಲ್ಲಪ್ಪ ಅಂತಂದ್ರೆ 27 ಫೈಲ್ ಇಟ್ಟಿರ್ತಕ್ಕಂಥವ್ರು 27 ಫೈಲಿಗೆ 27 ಕೃಷಿ ಇಲಾಖೆದವ್ರು ನಮಗೆ ಕೊಡಲಿಲ್ಲ. ಬಸವರಾಜ್ ಅಟ್ರವ್ರಿಗೂ ಫೋನ್ ಮಾಡಿದ್ದ, ಅವರೇ ನಿಮಗೆ ಈ ಸರ್ವೆಗೆ ಬರೋರು ಅವ್ರಿಗೆ ಹೇಳಿದ್ದೀವಿ, ಬಟ್ ಕೊಡಲಿಲ್ಲ. ಬಟ್ ಆಮ್ಯಾಗ ಅವ್ರಿಗೆ ನಮ್ಮ ಕಚೇರಿ ವತಿಯಿಂದ ಲೆಟರ್ ಮುಖಾಂತರ ಹೋಗೋದು ಬರೋದ್ರಲ್ಲಿಂದ ಅವ್ರಿಗೆ ಏನಂತ ಆಮ್ಯಾಗ ತ್ರಾಸಾಗಿ ನಮ್ಮ ಅಡಕ್ಕ ಕಮಿಟಿ ತಾಲೂಕು ಪಂಚಾಯತಿ ತಂದು ಸಲ್ಲಿಸಿದಾರೆ. ಬಟ್ ಅವ್ರಿಗೆ ಸಂಬಂಧಪಟ್ಟ ಇಲಾಖೆದ ಟಿ ಅವರು ಮಾದೇವಿ ಮೇಡಮ್ಗೂ ಹೇಳಿದ್ದೀವಿ, ಬಟ್ ಬಸವರಾಜ್ ಅಟ್ರು ಸರ್ಗೆ ಹೇಳಿದ್ದೀವಿ, ನಾವು ಅವ್ರು ಎ ಡಿ ಅವರು PM ಬೇರಾದರೂ ಇದ್ರು ಅವರಿಗೂ ಹೇಳಿದ್ದೀವಿ. ಬಟ್ ಅವ್ರ ಇಲಾಖೆಯಿಂದ ಸರಿಪಡಿಸ್ತಾ ಇದ್ದಾರೆ. ತಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಏನು ಇದ್ದಿರ್ತಕ್ಕಂಥ ಕಡತಗಳನ್ನು ಅವನ್ನ ಸರಿಪಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದು ಪ್ರತಿಯೊಂದು ವ್ಯವಸ್ಥೆ ಬದಲಾವಣೆ ಆಗ್ಲಕ್ಕತ್ತ. ನಾವೆಲ್ಲ 2009-10 ಹುದ್ದೆ ಖಾತ್ರಿ ಈಗಿಲ್ಲ. ಈಗ ಇದ್ದಿರ್ತಕ್ಕಂಥ ಇನ್ನ 5 ವರ್ಷನಾಗೆ ಅದು ಭಾಳ ಚೇಂಜಸ್ ಆಗ್ಬಿಡ್ತದೆ. ಅದಕ್ಕೆ ಬದಲಾವಣೆ ಆಗಿರ್ತಕ್ಕಂಥ ವ್ಯವಸ್ಥೆ ಅದ. ಆ ವ್ಯವಸ್ಥೆದಾಗ ನಾವು ಸ್ವಲ್ಪ ಬದಲಾವಣೆ ಆಗೋದ್ರ ಜೊತೆಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ಕೆಲಸವನ್ನು ಮಾಡೋಣ. ಯಾರೇ ಗ್ರಾಮದ ಹಿರಿಯರಲ್ಲಿ ಓದ್ತಕ್ಕಂಥ ಒಳ್ಳೆ ವ್ಯವಸ್ಥೆ ಐತಿ. ಅದಕ್ಕೆ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಗಣಕಾಯ ಮಂತ್ರ ಮತ್ತು ಟೇಬಲ್ ನಡೀತಾರೆ. ಅದಕ್ಕೆ ಅವರು ಗಣಕಾಯ ಸಹಾಯಕರನ್ನ ಭೇಟಿ ಮಾಡಿದಾಗ ಯಾವ್ಯಾವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸಾಮಗ್ರಿ ಕೊಟ್ಟಿದ್ದರನ್ನು ತೋರಿಸಿದಾರ. ಅದರ ಜೊತೆಗೆ ಬೋಧನ ಗ್ರಾಮದ ಗ್ರಂಥಾಲಯಕ್ಕೆ ಉಪಕರಣ ಅಲ್ಮರಿ ಮತ್ತು ಕುರ್ಚಿ ಮೇಜು ಮತ್ತು ಒದಗಿಸಿದ್ರು. ಆ ಗ್ರಂಥಾಲಯದಾಗ ಮೇಜ್ ಐತೆ, ಅಲ್ಮರಿ ಐತೆ, ಕುರ್ಚಿ ಐತೆ, ಅವ್ರಿಗೆ ಸಂಬಂಧಪಟ್ಟ ಸಲಕರಣೆಗಳು ನೀಡಿರ್ತಕ್ಕಂಥ ತಾಲೂಕ್ ಪಂಚಾಯತಿ ವತಿಯಿಂದ ಐತೆ. ಇನ್ನೊಂದು ಬಿಲುಗುಂದ ಗ್ರಾಮದ ಆಳಂದ ತಾಲೂಕಿನ ಬಿಲುಗುಂದ ಗ್ರಾಮದ ಅಂಗನವಾಡಿ ಕೇಂದ್ರ ದುರಸ್ತಿ ಐತೆ. ಇದು ಟೈಲ್ಸ್ ಹಾಕಿರ್ತಕ್ಕಂಥ ಕಾಮಗಾರಿ ಐತೆ ಅಂಗನವಾಡಿ ಕೇಂದ್ರಕ್ಕೆ. ಬಟ್ ಇಲ್ಲಿವರೆಗೆ ಆಗಿರ್ತಕ್ಕಂಥ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಿರ್ತಕ್ಕಂಥ ಗಂಭೀರವಾಗಿದ್ದಿರ್ತಕ್ಕಂಥ ಪ್ರಕರಣಗಳನ್ನು ನಿಮ್ಮ ಎದುರು ಸಾದರಪಡಿಸಿದ್ದೀವಿ. ಮತ್ತು 100 ಕಾಮಗಾರಿಗಳನ್ನು ಹೋದ ವರ್ಷ ಮಾಡಿರ್ತಕ್ಕಂಥವು. ಆ ಕಾಮಗಾರಿಗಳು ಎಲ್ಲ ಜನರಿಗೆ ಉಪಯೋಗ ಆಗ್ತಕ್ಕಂಥವಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡಿಕೊಡ್ತಕ್ಕಂಥ ಕಾಮಗಾರಿ ಮೇಲೆ ಬರಂಗಿಲ್ಲ. ಈ ಹಿಂದಿನ ದಿನದಾಗತ್ತೆ ಎಲ್ಲರೂ ಮನೆ ಬಚ್ಚಲು ಗುಂಡಿ ಕಟ್ಕೋರಿ, ಮಂದಿ ದಾನ ಕಟ್ಕೊಟ್ಕೋರಿ, ಮಂದಿ ಖರ್ಚು ಉಂಡ ಮಾಡ್ಕೋರಿ, ಎಲ್ಲರೂ ಕ್ಷೇತ್ರ ಬದುಕು ಮಾಡ್ಕೋರಿ, ಎಲ್ಲರಿಗೂ ಒಂದು ಫ್ರೀ ಆ್ಯಪ್ ಇತ್ತವಾಗ. ಈಗ ಲಿಮಿಟೇಷನ್ ಬರಕತ್ತೆ, ಅಲೋಕೇಶನ್ ಬರಕತ್ತೆ. ನೀವು ಪಂಚಾಯತಿಗೆ ಇಷ್ಟ ಅಮೌಂಟ್, ನೀವು ಪಂಚಾಯತಿಗೆ ಇಷ್ಟ ಅಮೌಂಟ್ ಅಂತ ಅಲೋಕೇಶನ್ ಬರಕತ್ತೆ. ಅದಕ್ಕೆ ಇದ್ದಿರ್ತಕ್ಕಂಥ ಕಾಮಗಾರಿಗಳನ್ನು ಸೃಜನೆ ಮಾಡ್ಕೊಂಡು ಚೆನ್ನಾಗಿ ಪರಿಪೂರ್ಣ ಮಾಡಿದ್ರಂದ್ರೆ ಮುಂದೆ ನಿಮ್ಗೆ ಹೆಚ್ಚಿಗೆ ಅಲೋಕೇಶನ್ ಬರಂಗ, ಹೆಚ್ಚಿಗೆ ಲೇಬರ್ ಕೂಲಿ ಕೆಲಸ ಕಲ್ಸದಂದ್ರೆ ಅವಾಗ ನಿಮಗೆ ಹೆಚ್ಚಿಗೆ ಲೇಬರ್ ಕೂಲಿ ಮತ್ತು ಬರ್ತಂದ್ರೆ ಅವಾಗ ನೀವು ಸಾಮಗ್ರಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕೆರೆಗಳಿರ್ತಾವೆ, ನಾಲೆಗಳಿರ್ತಾವೆ, ಕ್ಷೇತ್ರ ಸಂಬಂಧಪಟ್ಟಿರ್ತಕ್ಕಂಥ ಅದು ರೈತರಿಗೆ ಹೆಚ್ಚಿಗೆ ಅನುಕೂಲ ಆಗತಕ್ಕಂಥದ್ದು, ಅವ್ರಿಗೆ ಕೃಷಿ ಹೊಂಡ ಕೊಡ್ತಕ್ಕಂಥದ್ದು, ಕ್ಷೇತ್ರಬದ್ಧ ಮಾಡ್ತಕ್ಕಂಥ ಅಂಥಕ್ಕೊಂದು ಹೆಚ್ಚಿನ ಒಂದು ಉತ್ತೇಜನ ಇಡಬೇಕು. ಕೃಷಿ ಹೊಂಡ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೃಷಿ ಹೊಂಡದ ಉದ್ದೇಶನೇ ಬೇರೆ ಇದೆ, ನಮ್ಮ ಕಡೆ ಉದ್ದೇಶ ಬೇರೆ. ಕೃಷಿ ಹೊಂಡ ಮಾಡಿರ್ತಕ್ಕಂಥ ಉದ್ದೇಶ ಮಳೆಗಾಲದ ಮಲೆನಾಡು ಪ್ರದೇಶದಲ್ಲಿ ಮಳೆ ಸತತವಾಗಿ 6 ತಿಂಗಳು ಬರ್ತದೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಕೃಷಿ ಹೊಂಡದಾಗ ಮೀನು ಸಾಕಾಣಿಕೆ ಮಾಡಬೇಕು, ಸುತ್ತಮುತ್ತಲು ಹೂವಿನ ಗಿಡಗಳು ಹಚ್ಚಬೇಕು, ಅದರ ಜೊತೆಗೆ ತೆಂಗಿನ ಗಿಡಗಳು ಹಚ್ಚಬೇಕು. ಈ ಒಂದು ಉದ್ದೇಶಕ್ಕೋಸ್ಕರ ಕೃಷಿ ಹೊಂಡ ಇದ್ದಿರ್ತಕ್ಕಂಥದ್ದು. ನಮ್ಮ ಸೈಡಿಗೆ ಆ ಕೃಷಿ ಹೊಂಡದ ಬಗ್ಗೆ ಮಾತು ಗೊತ್ತಿಲ್ಲ. ನಾವೇನು ತಿಳ್ಕೊಂಡೆ ಸುಮ್ಮನೆ ಹೊಲದಾಗ ಒಂದು ಗಾಡಿ ಹೊಡ್ಯಕ್ಕೆ ಹೇಳ್ತಾರೆ. ಅದ್ರ ವ್ಯವಸ್ಥೆ ಇರೋದೇ ಬೇರೆ, ನಾವು ಮಾಡ್ತಕ್ಕಂಥದ್ದು. ನಮ್ಮ ಭಾಗಕ್ಕೆ ಸ್ವಲ್ಪ ಆದರೂ ನಾವು ಕಸ ಕಡ್ಡಿ ತೆಗಿರ್ತಕ್ಕಂಥ ಗಾರಿಯಲ್ಲಿ ಹಾಕಿದ ಮುಂದಿನ ವರ್ಷ ಅದೇನೋ ಖಾತವಾಗಿ ಗೊಬ್ಬರವಾಗಿ ಪರಿವರ್ತನೆ ಆಗಿ ನಮ್ಮ ರೈತರಿಗೆ ಅನುಕೂಲ ಆಗತಕ್ಕಂಥ ವ್ಯವಸ್ಥೆ ಮಾಡೋಣ. ಅದಕ್ಕೆ ಉದ್ಯೋಗ ಖಾತ್ರಿಯಲ್ಲಿ ಬರ್ತಕ್ಕಂಥ ಏನು ಕಾಮಗಾರಿಗಳು, ಆ ಎಲ್ಲ ಕಾಮಗಾರಿಗಳು ನಮ್ಮ ಗ್ರಾಮದ ವ್ಯಕ್ತಿಗಳು ಎಲ್ಲರೂ ನಾವು ಅವಕಾಶವನ್ನು ಪಡೆದುಕೊಂಡು ಮುಂದಿನ ಒಂದು ದಿನಗಳಲ್ಲಿ ಹೆಚ್ಚಿನ ಕೂಲಿಕರಿಗೆ ಹೆಚ್ಚಿನ ಅನುದಾನ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಹೆಚ್ಚಿನ ಸಾಮಗ್ರಿ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳೋಣ. ಅಂದಾಗ ಮತ್ತು ನಮ್ಮ ಗ್ರಾಮವನ್ನು ನೈರ್ಮಲ್ಯೀಕರಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸೋ ತಮಗೆಲ್ಲರಿಗೂ ಧನ್ಯವಾದಗಳು. ಬರೀ ಹೇಳಕ್ಕೇ ಆಗತ್ತಾರ ಹೊರತಾಗಿ ಯಾವಾಗ ಪ್ರಗತಿದಾಗ ಇಲ್ರಿ. ಅವ್ರಿಗೆ ನಾವು ಕೇಳ್ಬೇಕಲ್ರಿ, ಗೀವಾಗ್ಯ ನಾವು ರೈತರಲ್ರಿ. ಅವ್ರಲ್ಲ ನಾವು ಮಾಡಿ ಕೆಲ್ಸಕ್ಕೆ ಲೆಕ್ಕಪತ್ರ ಮಾಡಕ್ ಬಂದಾರ.
ಹೊಸ ಕೆಲಸ ಕೊಡಲ್ಲ ಅವ್ರು. ಇಲ್ಲ ಹುಡುಗ ಬಂದಾರಿ ಆದ್ರೆ ಅದು ಯಾಕೆ ಕೇಳಿಲ್ಲ ಅಂತ ಕೇಳಿರೋದು ಅದು ಯಾಕೆ ಪೆಂಡಿಂಗ್ ಇಟ್ರಿ ಇಲ್ಲ ನೀವು ಕೇಳೋದೇ ತಪ್ಪಾಯ್ತು. ನಾವು ಕೇಳ್ತಪ್ರಿ ನಿಮಗೇನ ಅವಕಾಶ ಕೊಟ್ಟಾಗ ನೀವು ಸದುಪಯೋಗ ಪಡ್ಕೊಂಡಿಲ್ಲ. 5 ವರ್ಷ ಹತ್ರ ಅವ್ರು ಕೇಳ್ಕೊತೇವ್ರಿ ಅವ್ರು ಇದ್ರಾಗ ಇಲ್ಲ ಅಂತಾರ ಪ್ರತಿ ವರ್ಷ ಆದೇಶ ಈಗ ಅಕ್ಟೋಬರ್ 2ಕ್ಕೆ ಮತ್ತೆ ಈ ನೆಕ್ಸ್ಟ್ ಇಯರ್ ಗ್ರಾಮ ಸಭೆ ಮಾಡೋದಿರ್ತದೆ. ಅದಕ್ಕೊಂದು ಅಲೋಕೇಶನ್ ಬಂದಿರ್ತದೆ. ನೀರಿಗೆ ಸಂಬಂಧಪಟ್ಟದ ನೈಸರ್ಗಿಕ ಮೂಲಭೂತ ಸಂಬಂಧಪಟ್ಟದ್ದೇ 60% ಮಾಡಬೇಕು. ಇಂತ ಗ್ರಾಮದ ಸೌಲಭ್ಯ ಕಂಡಾಗ ಇದಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಮಾಡಕ್ಕೆ ಕೊಟ್ಟಿರ್ತದೆ ಎಲ್ಲ. ನಾವು ಅವಾಗ ಕೊಟ್ಟ ಬಿಟ್ಟಿರ್ತೀವಿ. ನಾವು ಯಾವಾಗ ಹುಷಾರಾಗ್ತೀವಿ ಮನೆ ಬಾಜುವ್ರು ಯಾವಾಗ ದಾಂದ ಕಟ್ಟಿ ಕಟ್ಕೊಂಡಿರ್ತ ಅವಾಗ ನಾವು ಹುಷಾರಾಗ್ತೀವಿ. ಏ ಇಲ್ರಿ ಹೊಟ್ಟೆ ಇಲ್ಲ ಅಂತ ಹೇಳೋನು ಬಂದೇ ಯಾರು ಮಾಡ್ಕೊಂಡಿಲ್ಲ, ಯಾರು ಹೇಳೇ ಇಲ್ಲ. ಇಬ್ಬರು ಮೆಂಬರ್ಸ್ ಇಲ್ಲೇ ಅದಾರ ನೋಡ್ರಿ 10 ನೀವು ದಾನ ಪಟ್ಟಿ ಕೊಟ್ಟರೆ 100 ಮಂದಿ ಕೇಳ್ತಾರೆ. ಬೇರೆ ಕಡೆ ಬೇರೆ ಕಡೆ ಕಿಡ್ನಿ ಸುತ್ತಂದ 30-40 ಸರ್ ನಮ್ ಬೋಧನ ಪಂಚಾಯತಿ ಹೇಳ್ರಿ ನಂಬರ್ 1 ಕಿಡ್ನಿದು ಆ ಕಡೆ ಹೇಳ್ಬೇಡ್ರಿ ಬೇರೆ ತಾಲೂಕು ಅದು ನೀವು ಮಾಡ್ಕೊಂಡಿಲ್ಲ ನೋಡ್ರಿ ನೀವೇ ಮಾಡ್ಕೊಂಡಿರ್ತಾರೆ ಯೋಜನೆಯ ಲೆಕ್ಕಪತ್ರವನ್ನು ಆಯವ್ಯಯನ್ನು ಮಂಡಿಸಿರುವಂತಹ ಧನಿ ಸರ್ ಅವರಿಗೆ ಮತ್ತು ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರಕಾಶ್ ನರುಣಾಳ್ ಸರ್ ಅವರಿಗೆ ಸಭೆಯಲ್ಲಿ ಹಾಜರಿರುವಂಥ ತುಕಾರಾಮ್ ಸರ್ ಅವರಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ಇಲ್ಲಿವರೆಗೂ ನೀಡಿ ಈ ಸಭೆಯನ್ನು ಮುಂದುವರಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತೆ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ.